ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು AB ಆರ್ಗ್ಯಾನಿಕ್ ಫ್ಯಾಮಿಲಿ. ಇವತ್ತಿನ ಈ ವಿಡಿಯೋದಲ್ಲಿ ಮ್ಯಾಜಿಕಲ್ ಟ್ರೀ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಯಾವುದಪ್ಪ ಈ ಮ್ಯಾಜಿಕಲ್ ಟ್ರೀ ಅಂದ್ಕೊಂಡಿದ್ದೀರಾ? ಅದೇ ನಮ್ಮ ನುಗ್ಗೆ ಮರ. ಹೌದು, ಈ ನುಗ್ಗೆ ಮರನ ಹಲವಾರು ಹೆಸರಿಂದ ಕರೀತಾರೆ. ಅದ್ಯಾವು ಅಂದರೆ ಮೊರಿಂಗಾ, ಮ್ಯಾಜಿಕಲ್ ಟ್ರೀ ಆ್ಯಂಡ್ ನ್ಯೂಟ್ರಿಷನಲ್ ಟ್ರೀ, ಹೀಗೆ ಹಲವಾರು ಹೆಸರಿಂದ ಕರೀತಾ ಬರ್ತಾರೆ. ಹಾಗೆ ನುಗ್ಗೆ ಮರದಲ್ಲಿ ಯಾವುದಾದ್ರು ವಿಧಗಳಿವೆಯಾ ಅಂತ ಕೇಳೋದಾದರೆ, ಹೌದು, ನುಗ್ಗೆ ಮರದಲ್ಲಿ 2 ರೀತಿ ಇರುತ್ತೆ. ಒಂದು ನುಗ್ಗೆ ಸೊಪ್ಪಿಗೆ ಅಂತಲೇ ಬೆಳೆಸ್ತಾರೆ, ಮತ್ತೊಂದು ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿಗೋಸ್ಕರ ಬೆಳೆಸ್ತಾರೆ. ಸೊ ನಾನೀಗ ನೆಡ್ತಿರೋ ವೆರೈಟಿ ಬಂದು ಬಿಳಿ ನುಗ್ಗೆ, ಅಂದರೆ ಇದು ಸೊಪ್ಪಿಗೋಸ್ಕರ ಮಾತ್ರ ಬೆಳೆಸುವಂಥದ್ದು. ಇನ್ನು ಈ ನುಗ್ಗೆ ಮರನ ಹೇಗೆ ಬೆಳೆಸೋದು ಅನ್ನೋದಾದರೆ, ನೀವು ನುಗ್ಗೆಕಾಯಿ ಬೀಜಗಳಿಂದ ಅಥವಾ ನುಗ್ಗೆ ಕಡ್ಡಿಗಳಿಂದ ಅಂದರೆ ಕಟ್ಟಿಂಗ್ಸ್ನಿಂದ ಬೆಳೆಸ್ಬೋದು. ಈ 2ರಲ್ಲಿ ಯಾವುದು ಬೆಸ್ಟು ಅಂತ ನನ್ನ ಕೇಳೋದಾದರೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಕಟಿಂಗ್ಸ್ ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆಂದರೆ ಸೀಡ್ಲಿಂಗಿಂದ ಬೆಳೆಸುವಂಥ ಮರ ಸ್ವಲ್ಪ ಲೇಟಾಗಿ ಇಳುವರಿ ಕೊಡುತ್ತೆ, ಆದರೆ ಕಟಿಂಗಿಂದ ಬೆಳೆಸಿದಂಥ ಮರ ಬೇಗ ಫಲ ಕೊಡುತ್ತೆ. ಇನ್ನು ನುಗ್ಗೆ ತಳಿಗಳ ಬಗ್ಗೆ ಕೇಳೋದಾದರೆ, ಒಂದಷ್ಟು ನುಗ್ಗೆ ತಳಿಗಳಿವೆ. ಈ ರೀತಿವೆ ನೋಡಿ: PKM1, PKM2, ODC3 ಹಾಗೂ ನಮ್ಮ ಕರ್ನಾಟಕದ ಹೆಸರಾಂತ KDM1 ಅಂದರೆ ಬಾಗಲಕೋಟೆಯ ಭಾಗ್ಯ ತಳಿ. ಇವಿಷ್ಟು ಪಾಪ್ಯುಲರ್ ಸೀಡ್ಲಿಂಗ್ಸ್ಗಳಾಗಿರ್ತವೆ. ಇನ್ನು ನುಗ್ಗೆ ಸೊಪ್ಪು ಮತ್ತು ಅದರ ಸೀಡ್ಲಿಂಗ್ಸ್ನ ಬೇರೆ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ಗಳಿಗೆ ಕಂಪೇರ್ ಮಾಡಿದರೆ, ನುಗ್ಗೆ ಸೊಪ್ಪಿನಲ್ಲಿ ಪ್ರೋಟೀನ್ ಕಂಟೆಂಟ್ ಬಂದು 100 ಗ್ರಾಮ್ ನುಗ್ಗೆ ಸೊಪ್ಪಿನಲ್ಲಿ ನಿಮಗೆ 9.4 ಗ್ರಾಮ್ಸ್ ಆಫ್ ಪ್ರೋಟೀನ್ ಇರುತ್ತೆ. ಹಾಗೆ ವಿಟಮಿನ್ C, ವಿಟಮಿನ್ A, ಕ್ಯಾಲ್ಶಿಯಂ, ಐರನ್, ಪೊಟ್ಯಾಷಿಯಂ, ಫೈಬರ್, ಆಂಟಿ ಆಕ್ಸಿಡೆಂಟ್ ಈ ಥರ ತುಂಬ ಹೇರಳವಾಗಿ ಇರುತ್ತೆ. ನೀವು ಸೇವಿಸುವ ಪ್ರತಿ 100 ಗ್ರಾಮ್ ಆರೆಂಜ್, ಸ್ಪೀನಚ್, ಬ್ರೋಕ್ಲಿ, ಆ್ಯಪಲ್, ಕ್ಯಾರೆಟ್, ಬನಾನಾ, ಹಲವಾರು ಫ್ರೂಟ್, ವೆಜಿಟೇಬಲ್ಸ್ ಇವಕ್ಕಿಂತ ಹೆಚ್ಚಿನ ಪ್ರೋಟೀನ್ ಮತ್ತು ನ್ಯೂಟ್ರಿಷನ್ಸ್ ಅಂಶಗಳು ನುಗ್ಗೆ ಸೊಪ್ಪಿನಲ್ಲಿ ಇರುತ್ತೆ. ಹಾಗೆ ನುಗ್ಗೆ ಸೊಪ್ಪಿನ ಪೌಡರ್, ನುಗ್ಗೆಕಾಯಿ ಬೀಜದ ಎಣ್ಣೆ ಮತ್ತು ನುಗ್ಗೆ ಮರದ ಅಂಟನ್ನು ಹಲವಾರು ಕಂಪ್ನಿಗಳು ಬ್ರ್ಯಾಂಡಿಂಗ್ ಮಾಡಿ ಇದನ್ನು ಬಿಸ್ನೆಸ್ ಆಗಿ ಸೇಲ್ ಮಾಡ್ತಿದ್ದಾರೆ. ಇದಕ್ಕೆ ಹೊರದೇಶಗಳಲ್ಲಿ ತುಂಬ ಈ ಪ್ರಾಡಕ್ಟ್ಗಳನ್ನ ತುಂಬ ಡಿಮ್ಯಾಂಡ್ ಇದೆ. ಸೊ ನಿಮಗೆ ಈ ನುಗ್ಗೆ ಮರದ ಪ್ರಾಡಕ್ಟ್ಗಳನ್ನ ಬಿಸ್ನೆಸ್ ಆಗಿ ಮಾಡಬೇಕು ಅನ್ನೋ ಏನಾದ್ರು ಉದ್ದೇಶ ಇದ್ದರೆ, ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ನಮಗೆ ಕಮೆಂಟ್ನಲ್ಲಿ ತಿಳಿಸಿ. ನೆಕ್ಸ್ಟು ವಿಡಿಯೋದಲ್ಲಿ ನಾನು ನಿಮಗೆ ಈ ನುಗ್ಗೆ ಪ್ರಾಡಕ್ಟ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಇಷ್ಟು ಮನುಷ್ಯರಿಗೆ ಉಪಯೋಗ ಆದರೆ, ಇನ್ನು ಪಶು ಪಕ್ಷಿ ಹಾಗೂ ಕೃಷಿಯಲ್ಲಿ ಈ ನುಗ್ಗೆ ಮರದ ಯೂಸಸ್ ಏನಂದರೆ, ನಾವು ಕೋಳಿಗಳಲ್ಲಿ ಅಂದರೆ ಪೌಲ್ಟ್ರಿಯಲ್ಲಿ ಯೂಸ್ ಮಾಡೋದ್ರಿಂದ ಮೀಟ್ ಕ್ವಾಲಿಟಿ ಆಗಲಿ, ಎಗ್ ಪ್ರೊಡಕ್ಟಿವಿಟಿ ಆಗಲಿ ಹಾಗೂ ಮೊಟ್ಟೆಯ ಭಂಡಾರ ಅಂದರೆ ಯಾಲ್ಕ್ ಇದೆಯಲ್ಲ ಅದರ ನ್ಯೂಟ್ರಿಷನ್ ವ್ಯಾಲ್ಯೂ ಆಗಲಿ ಹೆಚ್ಚಿಸುತ್ತೆ. ಸೇಮ್ ಇದೇ ರೀತಿ ಪಶುಗಳಲ್ಲೂ ತುಂಬ ಉಪಯೋಗ ಇದೆ. ಈ ನುಗ್ಗೆ ಸೊಪ್ಪನ್ನ ನೀವು ಡ್ರೈ ಮಾಡಿ ಸ್ಟೋರ್ ಮಾಡಿ ಕೊಡಬಹುದು ಅಥವಾ ಡೈರೆಕ್ಟಾಗಿ ಕೊಡಬಹುದು. ಹಾಗೆ ಹಣ್ಣಾದಂತಹ ನುಗ್ಗೆ ಎಲೆಗಳನ್ನ ಕೋಳಿಗಳು ತುಂಬ ಇಷ್ಟಪಟ್ಟು ತಿಂತವೆ. ಸೊ ನೀವು ಕೋಳಿ ಸಾಕುವಂಥ ಜಾಗದಲ್ಲಿ ಅತಿ ಹೆಚ್ಚು ನುಗ್ಗೆ ಮರನ ನೆಡೋದ್ರಿಂದ ಕೋಳಿಗಳಿಗೆ ನುಗ್ಗೆ ಸೊಪ್ಪು ಆಗುತ್ತೆ ಹಾಗೂ ನಿಮಗೆ ನುಗ್ಗೆಕಾಯಿ ಸಹ ಸಿಗುತ್ತೆ. ಹಾಗೆ ಸಾವಯವ ಕೃಷಿಯಲ್ಲಿ ನುಗ್ಗೆ ಮರದ ಆದ್ಯತೆ ಏನಂತಂದರೆ, ನುಗ್ಗೆ ಮರದ ಎಲೆಗಳು ಹಾಗೂ ಬೀಜಗಳಲ್ಲಿ ಇನ್ಸೆಕ್ಟಿಸೈಡಿಯಲ್ ಪ್ರಾಪರ್ಟಿ ಇರೋದರಿಂದ ಇದು ಪೆಸ್ಟ್ ರಿಪೆಲೆಂಟ್ ಆಗಿ ವರ್ಕ್ ಆಗುತ್ತೆ. ಮತ್ತು ಈ ನುಗ್ಗೆ ಮರದ ಬೀಜಗಳಲ್ಲಿ ಕಾಗುಲೇಟಿಂಗ್ ಪ್ರಾಪರ್ಟಿ ಇರೋದ್ರಿಂದ ಇದು ವಾಟರ್ ಪ್ಯೂರಿಫೈ ಆಗೂ ಸಹ ವರ್ಕ್ ಆಗುತ್ತೆ. ವಿಡಿಯೋ ಮಾಡ್ತಿರುವಾಗ ನಮ್ಮ ಅಣ್ಣನಿಂದ ಒಂದು ಕಾಲ್ ಬರುತ್ತೆ, ಯಾವುದೋ ಒಂದು ಪಕ್ಷಿ ಬಿದ್ದಿದೆ ಅಂತ. ಹೋಗಿ ನೋಡಿದಾಗ ಅದು ಗಿಳಿ. ಆದರೆ ಆ ಗಿಳಿಗೆ ತುಂಬ ಹುಷಾರಿರಲಿಲ್ಲ. ಉಳ್ಸೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ. ನಾನು ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಮಾಡೋದು, ಆದಷ್ಟು ಪ್ರಾಣಿ ಪಕ್ಷಿಗಳಿಗೆ, ಈ ಪರಿಸರಕ್ಕೆ ಒಂದಷ್ಟು ಸಹಾಯ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ